ನಾನು ಚಿಕ್ಕತುಪೂರಿನ ಗ್ರಾಮದ ಯಜಮಾನರಾಗಿ ಈ ಜಾತ್ರೆಯ ವಿಚಾರವಾಗಿ ತಮ್ಮಲ್ಲಿ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳೋದ್ರಲ್ಲಿ ಇದ್ದೇನೆ. ಇದು ಬಹಳ ಪುರಾತನವಾದಂಥ ಒಂದು ಕಾಲದಿಂದಲೂ ನಡೆದು ಬಂದಿರತಕ್ಕಂಥ ಒಂದು ಯೋಗೇಶ್ವರಿ ಮಹಿಮೆ ಅಪಾರವಾದದ್ದು. ಹಿಂದೆ ಇಲ್ಲಿ ಅಗಸ್ತ್ಯರು ಈ ಆದರ್ಶ ಶಾಲೆ ಅಂತ ಪಕ್ಕದಲ್ಲಿ ಅವರು ಯಜ್ಞ ಯಾಗಾದಿಗಳನ್ನು ಮಾಡಿ ಇನ್ನೂ ಬೂದಿ ಎನ್ನುವ ರೀತಿಯಲ್ಲಿ ಇನ್ನೂ ನಮಗೆ ಕಾಣ್ತಾ ಇದೆ. ತದನಂತರ ಕೌಂಡಿನ್ಯ ಕ್ಷೇತ್ರಕ್ಕೆ ಅವರು ಹೋದರು ಅಂತಕ್ಕಂಥ ಪ್ರತೀತಿ. ಇದು ನಮ್ಮ ಊರಿನ ಇತಿಹಾಸದಲ್ಲಿ ಹೀಗೆ ಅನೇಕ ಪಂಗಡಗಳನ್ನು ಒಳಗೊಂಡು ಜಾತಿ ಭೇದ ಭಾವನೆ ಇಲ್ಲದೆ ನಮ್ಮ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇದುವರೆಗೂ ಭಾಳ ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೆದಿದೆ. ಈಗಲೂ ಸಹ ಈ ಸಾರಿ ಅದು ವಿಜೃಂಭಣೆಯಿಂದ ನಡೆಯೋದಕ್ಕೆ ಪ್ರಾರಂಭ ಆಗಿದೆ. ಇದು ಸುಮಾರು 7 ದಿನಗಳ ಜಾತ್ರೆ. ಮೊದಲನೆಯದು ಇವತ್ತು ಶನಿವಾರ ಹೊಸ ನೀರು ತರುವುದರ ಮೂಲಕ ಪ್ರಾರಂಭ ಆಗಿ ಭಾನುವಾರ ಗೊರಬ್ಬ ಅಂತಕ್ಕಂಥ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ. ಸೋಮವಾರ ಹೊಸ ನೀರು ಮತ್ತು ಇನ್ನು ಇತರೆ ಕಾರ್ಯಕ್ರಮಗಳು ನಡೀತವೆ. ಮಂಗಳವಾರ ದಿವಸ ಎಣ್ಣೆ ತರೋದು, ತೇರಿನ ಬಂಡಿಗಳಿಗೆ ಎಣ್ಣೆ ಉಜ್ಜುವಂಥ ಕಾರ್ಯಕ್ರಮ ಹಾಗೂ ಕಳಸಾರೋಹಣ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದೆ. ಬುಧವಾರ ರಾತ್ರಿ 12 ಗಂಟೆಗೆ ಸರಿಯಾಗಿ ಮಡ ತೋಡುವ ಒಂದು ಕಾರ್ಯಕ್ರಮ ಇದೆ. ತದನಂತರ ಭಾನುವಾರ ಬಲಿ ಪೂಜೆ ಆದಾಗ ರಾತ್ರಿ ಸುಮಾರು 12 ಗಂಟೆಯಿಂದ ಈ ಒಂದು ಮೆರವಣಿಗೆ, ಮೌನ ಮೆರವಣಿಗೆ ನಡೀತದೆ. ತದನಂತರ ಬೆಳಗ್ಗೆ ಶುಕ್ರವಾರ 7:30ರಿಂದ 8:30 ತನಕ ಆ ಶುಭ ಲಗ್ನದಲ್ಲಿ ನಮ್ಮ ತೇರಿನ ಪೂಜೆ ಪುರಸ್ಕಾರಗಳು ನಡೀತವೆ. ತದನಂತರ ದೇವತಾ ಕಾರ್ಯಗಳು ನಡೆದು ಮುಂದೆ ಇದು ತೇರು ನಮ್ಮ ದೇವಸ್ಥಾನಕ್ಕೆ ತೆರಳುತ್ತೆ. ದೇವಸ್ಥಾನದ ತೆರಳಿದ ನಂತರ ಪುನಃ ಅಲ್ಲಿ ಪೂಜೆ ಕಾರ್ಯಗಳು ನಡೆದು ಸಾಯಂಕಾಲ ಸುಮಾರು 3:30-4 ಗಂಟೆಗೆ ಮತ್ತೆ ಸ್ವಸ್ಥಳಕ್ಕೆ ಆ ತೇರು ಬಂದು ನಿಲ್ಲುತ್ತೆ. ಇದು ಒಂದು ಇತಿಹಾಸದಲ್ಲಿ ಮೈಲಿಗಲ್ಲಾಗಿದೆ. ಇದು ಏನಪ್ಪ ಅಂದರೆ, ದೇವಸ್ಥಾನ ಶಿಥಿಲವಾಗಿದ್ದಾಗ ದೇವರಹಳ್ಳಿ ಗ್ರಾಮಸ್ಥರ ಪರವಾಗಿ ಅವರು ಆ ದೇವಸ್ಥಾನಕ್ಕೆ ಸಕಲ ಆರ್ಥಿಕ ಸಹಾಯ ಮತ್ತು ಶ್ರಮ ಎಲ್ಲವನ್ನೂ ವಹಿಸಿ ಹಾಗೂ ಈ ಜಾತ್ರೆಯಲ್ಲಿ ಸಹ ಅವರು ಭಾಗಿಯಾಗಿ ಇದನ್ನು ಯಶಸ್ವಿ ಮಾಡ್ತಾರೆ ಅಂತಕ್ಕಂಥದ್ದು ತಮ್ಮ ಮುಂದೆ ಹೇಳ್ತಕ್ಕಂಥ ವಿಚಾರ. ತಾವುಗಳೆಲ್ಲ ಬರಬೇಕು ಅಂತ ಹೇಳಿ ಮತ್ತೊಮ್ಮೆ ತಮ್ಮನ್ನು ಎಲ್ಲರನ್ನೂ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ.